ಹಾಯ್ ಸ್ನೇಹಿತರೆ ನಮಸ್ಕಾರ. ಇದು ಒಪ್ಪೋ A53 ಮಾಡೆಲ್ CPS2127 ಪಾಸ್ವರ್ಡ್ ಮತ್ತು FRP ಅನ್ಲಾಕೆ ಬಂದಿದೆ. ಮೊದಲಿಗೆ ಎಮರ್ಜೆನ್ಸಿಯಲ್ಲಿ *888# ಡಯಲ್ ಮಾಡಿಕೊಂಡು ಇದು ಯಾವ ಮಾಡೆಲ್ ಅಂತ ಕನ್ಫರ್ಮ್ ಮಾಡ್ಕೊತೀವಿ. ಮಾಡೆಲ್ ಬಂದು CPS2127 100 ವರ್ಷನ್ 10 ಇದೆ. ಒಪ್ಪೋ A53 ಮಾಡೆಲ್ ಬಂದು ನಮಗೆ ಕ್ವಾಲ್ಕಾಮ್ ಚಿಪ್ಸೆಟ್ ಆಗಿರುತ್ತೆ. ಸೊ ನಾನು ಈ ಫೋನ್ನ ಅನ್ಲಾಕ್ ಮಾಡೋಕ್ಕೆ ಯೂಸ್ ಮಾಡುವಂಥ ಟೂಲ್ ಬಂದು UMT QC5. ಸೊ ಬ್ರ್ಯಾಂಡಲ್ಲಿ ಒಪ್ಪೋನ ಸೆಲೆಕ್ಟ್ ಮಾಡೋಣ. ಮಾಡೆಲಲ್ಲಿ ಒಪ್ಪೋ A53 CPS2127 ಇದನ್ನು ಸೆಲೆಕ್ಟ್ ಮಾಡೋಣ. ಸೊ ನಂತರ ಮೇನ್ ಸ್ಟೆಪ್ ಏನಪ್ಪ ಅಂದರೆ, ಈಗ ಫೋನ್ನ ಸ್ವಿಚ್ ಆಫ್ ಮಾಡಿ. ಸ್ವಿಚ್ ಆಫ್ ಮಾಡಿಬಿಟ್ಟು ವಾಲ್ಯೂಮ್ ಡೌನ್ ಮತ್ತು ಪವರ್ ಬಟನ್ ಎರಡನ್ನ ಕಂಟಿನ್ಯೂಸ್ ಆಗಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಒಂದು 5 ಸೆಕೆಂಡ್ಸ್ ಇಟ್ಕೊಂಡ್ರೆ ನಮಗೆ ಫೋನ್ ಅನ್ನೋದು ಈ ಥರ ಆನ್ ಆಗುತ್ತೆ. ಆನ್ ಆಗಿಬಿಟ್ಟು ಫೋನ್ ಅನ್ನೋದು ರಿಕವರಿ ಮೋಡ್ಗೆ ಹೋಗುತ್ತೆ. ಇಲ್ಲಿ ನಾವು ಇಂಗ್ಲೀಷ್ನ ಸೆಲೆಕ್ಟ್ ಮಾಡಿ ಕೆಳಗಡೆ ವರ್ಷನ್ 1.2 ಅಂತಿದೆ ನೋಡಿ, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಒಂದು ಸಲ 2 ಸಲ ಕ್ಲಿಕ್ ಮಾಡಿದ್ರೆ ನಮಗೆ ಈ ರೀತಿ ಬರುತ್ತೆ. ಈಗ ಓಕೆ ಮಾಡಿ. ಈಗ ಫೋನ್ ಅನ್ನೋದು ಡೌನ್ಲೋಡ್ ಮೋಡ್ಗೆ ಹೋಯಿತು. ಡೌನ್ಲೋಡ್ ಮೋಡ್ಗೆ ಹೋದರೆ ಮಾತ್ರ ಈ ಫೋನ್ನ ಅನ್ಲಾಕ್ ಮಾಡೋಕ್ಕೆ ನಾವು ಸಾಧ್ಯ. ಸೊ ಫಸ್ಟು ನಾವು ರೀಡ್ ಇನ್ಫಾರ್ಮೇಷನ್ ಮಾಡೋಣ. ಯಾಕಪ್ಪ ಅಂದರೆ ಒಪ್ಪೋ A53 ಮಾಡಲಲ್ಲಿ eMMC ಮತ್ತು UFS 2 ಮಾಡಲಿದೆ, ಅದಕ್ಕೋಸ್ಕರ. ಸೊ ಇದು UFS ಮಾಡಲ್ಲು. ಸೊ ಕನ್ಫರ್ಮ್ ಆಯಿತು. ಈಗ ನಾವೇನಪ್ಪ ಅಂದರೆ ಕ್ವಾಲ್ಕಾಮಲ್ಲಿ ಮ್ಯಾನ್ಯಲ್ ಮೆಥಡು ಒಪ್ಪೋ A53 UFS 2127 ಇದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಇದು UFS ಮಾಡಲ್ಲು. ಸೊ ನಂತರ ರೀಸೆಟ್ FRP ಇದನ್ನು ಕ್ಲಿಕ್ ಮಾಡಿಬಿಟ್ಟು ಎಕ್ಸಿಕ್ಯೂಟ್ ಮಾಡಿ. ಸೊ ಈಗ ನೀವು ಫೋನ್ನ ಡೌನ್ಲೋಡ್ ಮೋಡಿಂದ ಕನೆಕ್ಟ್ ಮಾಡಿ. ಈ ಫೋನ್ಗೆ ಏನು ಟೆಸ್ಟ್ ಪಾಯಿಂಟ್ ಏನಿಲ್ಲಪ್ಪ, ಈಸಿಯಾಗಿ ನೀವು ಡೌನ್ಲೋಡ್ ಮಾಡಲು ಕನೆಕ್ಟ್ ಮಾಡಿದ್ರೆ ಫೋನ್ ಅನ್ನೋದು 100% ಅನ್ಲಾಕ್ ಆಗುತ್ತೆ. ನಾನು ಪರ್ಸ್ನಲಿ ಚೆಕ್ ಮಾಡಿದ್ದೆ, 100% ಇದು ಸಕ್ಸಸ್ಫುಲ್ ಆಗುತ್ತೆ. ಟೆನ್ಷನ್ ತೊಗೊಂಬೇಡಿ. ನೋಡಿ, ನನಗೆ ಆಯಿತು, 100% ಆಯಿತು. ಸೊ ಈಗೇನಿಲ್ಲ, ಜನರಲ್ಲಾಗಿ ನಾರ್ಮಲಾಗಿ ಎಲ್ಲರೂ ನೆಕ್ಸ್ಟ್ ಸ್ಟೆಪ್ಪು ಎಲ್ಲ ಮಾಡ್ಕೋತೀರ, ನಿಮಗೆಲ್ಲ ಗೊತ್ತಿರೋ ವಿಚಾರನೇ. ಸೊ ಇದೇ ರೀತಿ ಪ್ರತಿಯೊಂದು ವೀಡಿಯೋಸು ನಿಮಗೆ ರಿಸ್ಕ್ ಇಲ್ದಿರ ಆರಾಮಾಗಿ ಡೆಡ್ ಮಾಡ್ದಿರ ಆರಾಮಾಗಿ ಮಾಡ್ಕೊಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೇಳ್ಕೊಡ್ತಾ ಇರ್ತೀನಿ, ನೀವು ಕಲಿತಾ ಇರಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್.